ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಭಾಳಷ್ಟು ವಿಶೇಷತೆ ಆದಂಥ ಒಂದು ಅಮಾವಾಸ್ಯೆ ಐತಿ. ಅದು ಯಾವುದಂತಂದ್ರೆ ಎಳ್ಳಮಾವಾಸ್ಯೆ. ಆ ಎಳ್ಳಮಾವಾಸ್ಯೆದಾಗ ಏನೇನು ಆಚರಣೆ ಮಾಡ್ತಾರೆ, ಏನೇನು ಹಬ್ಬದ ಏನೇನು ವಿಶೇಷತೆ ಐತಿ, ಏನು ಮಾಡ್ಬೇಕು ಹೋಗ್ಕೇಸಿ ಹೊಲಗಳಿಗೆ ಹೋಗ್ಕೇಸಿ ಅಂದ್ಕೇಸಿ ಎಲ್ಲ ತೋರಿಸ್ತೇನೆ ಬರ್ರಿ. ನೋಡ್ರಿ, ನಾವು ಎತ್ತಿನ ಗಾಡಿ ಕಟ್ಕೊಂಡು ಕೇಸಿ ಈಗ ಹೊಂಟಿದ್ದೇವ್ರಿ ಹೊಲಕ್ಕೆ. ಮತ್ತು ಇನ್ನೊಂದು ನಮ್ದೊಂದು ಬೈಕ್ ಇತ್ತಲ್ಲ, ಬೈಕ್ ಅಂತ ತಗೊಂಡ್ ಕೇಸಿ ನಾವು ಹೊಂಟಿದ್ದೇವೆ. ಎಲ್ಲರೂ ಕುಡ್ಕೇಸಿ ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ರೈತ ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಮುಕ್ಕೋಟಿ ದೇವತೆಗಳು ಇದ್ದರೆ ಏನಂತೆ, ಗಣಪತಿಯೇ ಮೊದಲು ನಮಗೆ ಎಲ್ಲ ಪೂಜೆಗೆ. ದುಡಿಯೋ ಈಗ ನಮ್ಮ ಅಮ್ಮ ಅವರು ಎಲ್ಲ ಕಡಬ ಗಿಡಬ ಎಲ್ಲ ಮಾಡಿದ್ರು. ಮಾಡಿದ್ದ ಅದು ಪೂಜೆಗೆ ನೈವೇದ್ಯ ಅಂದ್ಕೇಸಿ ಕೊಟ್ಕೇಸಿ ಅಲ್ಲಿ ಹೋಗ್ಕೇಸಿ 5 ಪಾಂಡವರಿಗೆ ಪೂಜೆ ಮಾಡ್ಕೇಸಿ ಅಲ್ಲಿ ಬರಬೇಕಾಗಿತ್ತು. ಆದ ಕಾರಣ ನಾವು ಕೇಸಿ ನಮ್ಮ ಅಜ್ಜವರಿಗೆ ಪೂಜೆ ಗೀಜೆ ಮಾಡ್ಕೇಸಿ ಬಂದ್ಬಿಟ್ಟು, ಅದಾದ ನಂತರ ಅಲ್ಲಿಂದ ಕಾಯಿಗೆ ಹೊಡೆದು ಅಲ್ಲಿ ದೀಪ ಹಚ್ಚಿ ನಾನು ಬಂದೆ ರೀ. ಬಂದ್ಕೇಸಿ ಏನು ಮಾಡ್ಬೇಕಂತ ಕೇಸಿ ನಾವು ಭಾಳಷ್ಟು ಕೆಲಸಗಳಿದ್ದು. ಆದ ಕಾರಣಕ್ಕೆ ಅಮ್ಮವ್ರು ಪೂಜೆ ಮಾಡಕತ್ತಾರೆ. ಈಗ ಪಂಚಪಾಂಡವರಿಗೆ ಕುಂದಿರಿಸಿ ಒಂದು 5 ಕಲ್ಲುಗಳನ್ನು ಕುಂದಿರಿಸಿ ಅವಕ್ಕೆ ಪೂಜೆ ಮಾಡಿ. ಇದು ನೋಡ್ರಿ ನಮ್ಮ ಮನೆ ಯುವರಾಜ, ಇವರು ಪೂಜೆ ನೋಡ್ಲಿಕ್ಕೆ ಬಂದಿದ್ದಾರೆ. ಹೊಲಕ್ಕೆ ಭಾಳಷ್ಟು ದಿನದ ಆದ್ಮೇಲೆ ಬಂದಾರೆ ಅವರು ಪೂಜೆ ನೋಡ್ಲಿಕ್ಕೆ. ಆದ ಕಾರಣಕ್ಕೆ ನಮ್ಮ ಅವ್ವರು ಪೂಜೆ ಮಾಡಿ ಕೇಸಿ ಪಂಚಪಾಂಡವರಿಗೆ ಕುಂಕುಮ ಈ ಬತ್ತಿ ಅವೆಲ್ಲ ಹಚ್ಚಿ ಉದರ ಕಡ್ಡಿ ಬೆಳಗ್ಗೆ ಕಾಯಿ ಹೊಡೆದು ಕೇಸಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಎಲ್ಲ ನಮ್ಮ ಅಣ್ಣವರು, ನಮ್ಮ ತಂಗಿಯವರು, ನಮ್ಮ ಅಣ್ಣನ ಮಕ್ಕಳು ಅಷ್ಟು ಮಂದಿ ಬಂದಿದ್ದೆವು. ಬಂದ್ಕೇಸಿ ನಾವೆಲ್ಲರೂ ಬಂದ್ಕೇಸಿ ಸ್ವಲ್ಪ ಎಂಜಾಯ್ ಮಾಡಿದೆವು. ಊಟ ಗೀಟ ಮಾಡ್ಲಿಕ್ಕೆ ಅಂದ್ಕೇಸಿ ಎಲ್ಲ ಊಟನೂ ಕಟ್ಕೊಂಡು ಬಂದಿದ್ದೆವು. ಆದ ಕಾರಣಕ್ಕೂ ಅಲ್ಲಿ ತನಕ ಪೂಜೆ ಆಗತ್ತನ ಎಲ್ಲರೂ ಕೂತ್ಕೊಂಡಿದ್ದೆವು. ಅದಾದ ನಂತರ ಅಮ್ಮವರು ಎಲ್ಲರಿಗೂ ಊಟ ಹಾಕಿ ಕೊಡ್ಲಾಕತ್ತಿದ್ರು. ಇದು ಎಳ್ಳಮಾವಾಸ್ಯೆ ವಿಶೇಷತೆ ಏನಂತಂದ್ರೆ ಇದು ಕಡಬ್ ಮಾಡ್ತಾರಲ್ಲ, ಸಜ್ಜಿಲಿಂತ ಕಡಬ್ ಮಾಡ್ತಾರ. ಅದು ಭಾಳ ವಿಶೇಷತೆ ಐತಿ ಈ ಹಬ್ಬದಾಗ. ಆದ ಕಾರಣಕ್ಕೆ ಎಲ್ಲರೂ ಊಟ ಮಾಡ್ಲಿಕ್ಕೆ ಕೂತ್ಬಿಟ್ಟೇವ್ರು ನೋಡ್ರಿ. ಊಟ ಗೀಟ ಮಾಡಿ ನಾವು ಏನು ಮಾಡಿದೆವು, ಈಗ ಮನೆ ಕಡೆ ಹೋಗೋದಿತ್ತು. ಆದ ಕಾರಣಕ್ಕೆ ನಾವು ಮನೆ ಕಡೆ ಹೊಂಟೇವೆ ನೋಡ್ರಿ. ಅಲ್ಲಿಂದ ಬಂದ್ಕೇಸಿ ಡೈರೆಕ್ಟ್ ನಮ್ಮ ಊರಿಗೆ ಬಂದಿರೋ ಊರ್ಲಿಂತ ಹೊಲಕ್ಕೆ ನಮ್ಮ ದೋಸ್ತ ಸಿಗ್ತಾರೆ. ಭಾರಿ ಚೆನ್ನಾಗಿ ಆಯ್ತು ಅಂತ ಕೇಸಿ ಎಲ್ಲ ಮಾತಾಡ್ಕೋತ ನಿಂತಿದ್ದೆವು ಹೊಲದಾಗ. ಅಲ್ಲಿಂದ ಬಂದೆವು ನೋಡ್ರಿ, ಹೊಂಟಿದ್ದೆವು. ಹಾಗೆ ಇನ್ನೊಂದು ವಿಡಿಯೋ ಮಾಡಿಕೊಂಡು ನಮ್ಮ ದೋಸ್ತ ಹೊಂಟಿ ನಡಿ ಮನೆಗೆ ಹೋಗಂತ ಕೇಸಿ ಅಂದ್ರೆ ಅಲ್ಲಿಂದ ಡೈರೆಕ್ಟ್ ಹೊಂಟಿದ್ದೇವೆ ರೀ. ಅಷ್ಟದಾಗ ನಮ್ಮ ದೋಸ್ತ ಫೋನ್ ಹಚ್ಚಿದಾರೆ, ಬರ್ರಿ ಕ್ರಿಕೆಟ್ ಆಡ್ಲಕ್ಕೆ ಅಂತ ಕೇಸಿ ಅಲ್ಲಿಂದ ಬಂದುಬಿಟ್ಟೆ ನೋಡ್ರಿ. ಕ್ರಿಕೆಟ್ ಆಡ್ಲಕ್ಕೆ ಬಂದು ಕೇಸಿ ಭಾಳಷ್ಟು ಎಂಜಾಯ್ ಮಾಡ್ಕೊಂಡೇವ್ರಿ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಸುಟ್ಟಿ ಇತ್ತಲ್ಲ, ಆದ ಕಾರಣ ನಮ್ಮ ದೋಸ್ತರಿಗೆ ಕಲ್ತ್ಕೊಂಡಿದ್ದೆವು. ಆದ ಕಾರಣಕ್ಕೆ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗಳು ಬರ್ತಿರ್ತಾವ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹಂಗೆ ಯೂಟ್ಯೂಬ್ನಾಗ ಚಾನಲ್ ಐತಿ ಬ್ಲಾಗರ್ ವೀರು ಅಂದ್ಕೇಸಿ, ಆ ಚಾನಲ್ನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೇಸಿ ಎಲ್ರಿಗೂ ಧನ್ಯವಾದಗಳು.